ಅಮೆರಿಕ ಅಧ್ಯಕ್ಷನ ನಿಲ್ಲದ ಹುಚ್ಚಾಟ H1B ವೀಸಾ ಶುಲ್ಕ ಏರಿಕೆ. ದಸರಾಗೆ ಕೆಎಂಎಫ್ನಿಂದ ಗುಡ್ ನ್ಯೂಸ್. ಯಾವೆಲ್ಲ ಹಾಲಿನ ಉತ್ಪನ್ನಗಳ ದರ ಇಳಿಕೆ? ಯೂಟ್ಯೂಬರ್ ಮುಕ್ಕಳೆಪ್ಪ ವಿರುದ್ಧ ದೂರು. ಮಗಳ ತಲೆ ಕೆಡಿಸಿ ಮದುವೆ ಆಗಿದ್ದಾನೆಂದು ಆರೋಪ. ಕೆಆರ್ ಮಾರ್ಕೆಟ್ ಪಾರ್ಕಿಂಗ್ಗೆ ಹೈಟೆಕ್ ಟಚ್. ಎಲ್ಲವನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಸೋಮವಾರದಿಂದಲೇ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ನಡೆಯಲಿದೆ. ಜಾತಿ ಗಣತಿ ಪಟ್ಟಿಯಲ್ಲಿ ಒಟ್ಟು 60 ಪ್ರಶ್ನೆಗಳ ಸಮೀಕ್ಷೆ ಪಟ್ಟಿ ಸಿದ್ಧವಾಗಿದೆ. ಪಬ್ಲಿಕ್ ಟಿವಿಗೆ 60 ಪ್ರಶ್ನೆಗಳ ಸಮೀಕ್ಷೆ ಪಟ್ಟಿ ಲಭ್ಯವಾಗಿದೆ. ಧರ್ಮ ಯಾವುದು, ಜಾತಿ ಯಾವುದು, ಉಪಜಾತಿ ಯಾವುದು, ಜಾತಿ ಇರುವ ಇನ್ನಿತರ ಸಮಾನಾರ್ಥಕ ಹೆಸರುಗಳು ಏನು, ಜಾತಿ ಪ್ರಮಾಣ ಪತ್ರ ಪಡೆದಿದ್ದೀರಾ, ಹೀಗೆ 60 ಪ್ರಶ್ನೆಗಳೊಂದಿಗೆ ಸಮೀಕ್ಷೆ ನಡೆಯಲಿದೆ. ಜಾತಿ ಸಮೀಕ್ಷೆ ಕುರಿತಾಗಿ ಹಿಂದುಳಿದ ವರ್ಗಗಳ ಆಯೋಗದ ಮಧುಸೂದನ್ ನಾಯಕ್ ಪಬ್ಲಿಕ್ ಟಿವಿಯೊಂದಿಗೆ ಮಾತನಾಡಿದ್ದಾರೆ. ಪ್ರಚೋದನೆ ಮಾಡಿ ಕಾಲಂನಲ್ಲಿ ಉಪಜಾತಿ ಬರೆಸಿಕೊಳ್ತಾ ಇಲ್ಲ, ಯಾವ ಧರ್ಮ ಯಾವ ಜಾತಿಯನ್ನ ಕ್ರಿಯೇಟ್ ಮಾಡಿಲ್ಲ. ಕಾಂತರಾಜು ಆಯೋಗದಲ್ಲಿ ಮೊದಲೇ ಇತ್ತು, ಉಪಜಾತಿಗಳನ್ನ ಗುರುತಿಸಿಕೊಳ್ಳೋದಕ್ಕೆ ಅವಕಾಶ ನೀಡಲಾಗಿದೆ ಎಂದು ಮಧುಸೂದನ್ ನಾಯಕ್ ತಿಳಿಸಿದ್ದಾರೆ. ಭಾರೀ ಗೊಂದಲದ ನಡುವೆಯೂ ಸೋಮವಾರದಿಂದ ಜಾತಿ ಗಣತಿ ಸಮೀಕ್ಷೆ ಜರುಗಲಿದೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಜಾತಿ ಗಣತಿಯಲ್ಲಿ ಗೊಂದಲ ಬೇಡ, ಮತಾಂತರ ಆದವರು ಅವರವರ ಜಾತಿ ಬರೆಸುತ್ತಾರೆ, ಅದರಲ್ಲಿ ಯಾವ ಬದಲಾವಣೆಯೂ ಆಗಲ್ಲ ಎಂದಿದ್ದಾರೆ. ಸಚಿವ ಶಿವರಾಜ ತಂಗಡಗಿ ಮಾತನಾಡಿ, ನಮ್ಮ ಸರ್ಕಾರ ಮಾಡ್ತಾ ಇರೋದು ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಯನ್ನ ನಾವು ಮಾಡ್ತಿದ್ದೀವಿ. ಕ್ರಿಶ್ಚಿಯನ್ ಜೊತೆ ಸೇರಿದ ಜಾತಿಗಳ ಬಗ್ಗೆ ಚರ್ಚೆ ಆಗಿದೆ. ನಾವು ಆಯೋಗಕ್ಕೆ ಕೆಲವು ಸೂಚನೆ ಕೊಡಬಹುದು, ಆದರೆ ಆಯೋಗದ ಮೇಲೆ ಒತ್ತಡ ಹೇರೋದಕ್ಕೆ ಆಗೋದಿಲ್ಲ ಎಂದಿದ್ದಾರೆ. ಕೆಲವು ಸಾಧಕ ಬಾಧಕ ಬಗ್ಗೆ ಚರ್ಚೆಯಾಗಿದೆ, ಕೆಲವು ಸಲಹೆಯನ್ನ ಕೂಡ ನೀಡಲಾಗಿದೆ. ಆಯೋಗ ಪಟ್ಟಿ ಮಾಡಿಲ್ಲ, ಜನರು ಬರೆದಿದ್ದನ್ನ ಆಯೋಗ ಪಟ್ಟಿಯಲ್ಲಿ ಸೇರಿಸಿದೆ. ಅವರು ಏನು ಕನ್ಫ್ಯೂಷನ್ ಮಾಡ್ಕೊಂಡಿದ್ರೆ ಕನ್ವರ್ಷನ್ಗಳಾಗಿರ್ತವೆ. ಈಗ ಕ್ರಿಶ್ಚಿಯನ್ದಾಗ ಕನ್ವರ್ಷನ್ ಆಗಿರ್ತಾರೆ, ಹಿಂದೂದಾಗ ಎಷ್ಟೋ ಮಂದಿ ಮದುವೆ ಹಿಂದೂದಾಗ ಕನ್ವರ್ಷನ್ ಆಗಿರ್ತಾರೆ, ಮುಸ್ಲಿಮ್ಸ್ನಾಗ ಇಸ್ಲಾಂನಾಗ ಕನ್ವರ್ಟ್ ಆಗಿರ್ತಾರೆ. ಅವರು ಕಾಂತರಾಜ್ ಕಮಿಟಿ ಮುಂದೆ ಅವ್ರದನ್ನ ಹೇಳಿದ್ದನ್ನ ಅವರು ಅದನ್ನ ಇದು ಮಾಡ್ಕೊಂಡು ಅದಕ್ಕೆ ಕಾಲಮ್ ಸೃಷ್ಟಿ ಮಾಡಿದ್ರು. ಅವ್ರನ್ನ ಹೇಳಿದಾರಂತೆ ಕಾಂತರಾಜ್ ಕಮಿಟಿ ಮುಂದೆ ಕ್ರಿಶ್ಚಿಯನ್ ಕನ್ವರ್ಟ್ ಅವ್ರು ಹೇಳೋ ಟೈಮ್ನಾಗ ಅವ್ರು ಹೇಳ್ತಾರೆ ಕಮ್ಯುನಿಟಿನ ಕ್ರಿಶ್ಚಿಯನ್ ಇದ್ರು ಅಂತೇಳಿ. ಅವಾಗ ಅದ್ರಾಗ ತಗೊಳ್ರಿ ನೀವು ಬಿಟ್ಕೊಂಡೋದನ್ನ ಅದಕ್ಕೆ ಒಂದು ಇದು ಸೃಷ್ಟಿ ಮಾಡಿದ್ದು ಸರಿ ಅಲ್ಲ ಅಂತ ನಾವು ಹೇಳಿದ್ವಿ. ನಾವು ದಯಮಾಡಿ ಜಾತಿ ಗಣತಿ ಅಲ್ಲ, ಶೈಕ್ಷಣಿಕ ಮತ್ತು ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಅದು ಜಾತಿ ಗಣತಿ ಮಾಡೋಕ್ಕೆ ನಮಗೆ ಪವರ್ ಇಲ್ಲ. ಅದೇನಿದ್ರು ಕೇಂದ್ರ ಸರ್ಕಾರ ಮಾಡುವಂಥದ್ದು. ನಾವು ನಿನ್ನೆ ಆದೇಶ ಹೊರಡಿಸಿದ್ರೊಳಗೆ ಭಾಳ ಸ್ಪಷ್ಟವಾಗಿದೆ, ಶೈಕ್ಷಣಿಕ ಸಾಮಾಜಿಕ ಸಮೀಕ್ಷೆ ಅಂತಂದು. ವಲಸೆ ಪಡೆಯಲು H1B ವೀಸಾದ ಶುಲ್ಕವನ್ನ $1,00,000ಗೆ ಏರಿಸಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಹಿಂದೆ $1,000 ಇದ್ದ ವೀಸಾ ಶುಲ್ಕವನ್ನು ವಾರ್ಷಿಕವಾಗಿ $1,00,000 ಶುಲ್ಕಕ್ಕೆ ಹೆಚ್ಚಿಸಿದ್ದಾರೆ. ನಾಳೆ ಮಧ್ಯರಾತ್ರಿ 12 ಗಂಟೆಗೆ ಈ ನಿಯಮ ಜಾರಿಗೆ ಬರಲಿದೆ. ಭಾರತೀಯರು ಸರಾಸರಿ $88 ಲಕ್ಷ ವೀಸಾ ಶುಲ್ಕ ವಿಧಿಸಬೇಕಾಗಿದೆ. ಇದು ಭಾರತೀಯರ ಮೇಲೆ ಪ್ರತಿಕೂಲ ಪರಿಣಾಮವನ್ನ ಬೀರಲಿದೆ. ಅಮೆರಿಕನ್ನರು ಕೆಲಸ ಮಾಡದ ಕ್ಷೇತ್ರಗಳಲ್ಲಿ ಹೆಚ್ಚು ಕೌಶಲ್ಯಪೂರ್ಣ ಕಾರ್ಮಿಕರಿಗೆ ಬರೋದಕ್ಕೆ ಅವಕಾಶ ನೀಡುವ ವೀಸಾ ಇದಾಗಿದೆ. ಆದ್ರೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳಲಾಗ್ತಿದೆ ಅಂತ ಶ್ವೇತಭವನದ ಕಾರ್ಯದರ್ಶಿ ಮಂಡಳಿ ತಿಳಿಸಿದೆ. ಅಮೆರಿಕಕ್ಕೆ ಬರೋರು ನಿಜವಾಗಿಯೂ ಕೌಶಲ್ಯವಂತರಾಗಿರಬೇಕು, ಅವರು ಅಮೆರಿಕ ಕೆಲಸಗಾರರನ್ನ ಬದಲಿಸಬಾರದು ಅಂತ H1B ವೀಸಾದ ಶುಲ್ಕ ಏರಿಸಲಾಗಿದೆ ಅಂತ ಟ್ರಂಪ್ ಆಡಳಿತ ತಿಳಿಸಿದೆ. ಇದು ಅಮೆರಿಕದ ಕೆಲಸಗಾರರನ್ನ ರಕ್ಷಿಸೋಕೆ ಮತ್ತು ಕಂಪನಿಗಳಿಗೆ ಹೆಚ್ಚು ಕೌಶಲ್ಯ ಹೊಂದಿರುವ ನೌಕರರನ್ನ ಅಮೆರಿಕಕ್ಕೆ ಕರೆತರೋದಕ್ಕೆ ಸಾಧ್ಯ ಆಗಿದೆ. ಕಂಪನಿಗಳೇ ಈ ವೀಸಾದ ಶುಲ್ಕವನ್ನ ಪಾವತಿಸಲಿದೆ. ಶುಲ್ಕ ಹೆಚ್ಚಳ ಮೊತ್ತವನ್ನ ತೆರಿಗೆ ಕಡಿತಗೊಳಿಸೋಕೆ, ಸಾಲವನ್ನ ಪಾವತಿಸೋಕೆ ಬಳಕೆ ಮಾಡಿಕೊಳ್ಳಲಿದ್ದಾರಂತೆ. ದಸರಾ ಹಬ್ಬದ ಸಮಯದಲ್ಲಿ ಕರ್ನಾಟಕ ಹಾಲು ಒಕ್ಕೂಟ ಜನತೆಗೆ ಸಿಹಿ ಸುದ್ದಿ ಕೊಟ್ಟಿದೆ. ನೂತನ GST ಇಳಿಕೆಯ ಹಿನ್ನೆಲೆಯಲ್ಲಿ ನಂದಿನಿ ಉತ್ಪನ್ನಗಳ ಬೆಲೆಯಲ್ಲಿಯೂ ಕೂಡ ಇಳಿಸುವುದಕ್ಕೆ ಕೆಎಂಎಫ್ ನಿರ್ಧರಿಸಿದೆ. ನಂದಿನಿ ಮೊಸರು, ತುಪ್ಪ, ಬೆಣ್ಣೆ ಮತ್ತು ಲಸ್ಸಿ ಸೇರಿದಂತೆ ಹಲವು ಉತ್ಪನ್ನಗಳ ದರ ಇಳಿಕೆಯನ್ನು ಮಾಡಿ ಗ್ರಾಹಕರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಸೆಪ್ಟೆಂಬರ್ 22ರಿಂದ ನೂತನ ದರ ಜಾರಿಗೆ ಬರಲಿದೆ. ನಂದಿನಿ ತುಪ್ಪ, ಬೆಣ್ಣೆ, ಚೀಸ್, ಕುರುಕುಲು ತಿಂಡಿ ಮೇಲೆ 12ರಿಂದ 5%ಗೆ ಇಳಿಕೆ ಮಾಡಲಾಗಿದೆ. ಕುಕೀಸ್, ಚಾಕೊಲೇಟ್, ಐಸ್ ಕ್ರೀಮ್ ಮೇಲೆ 18ರಿಂದ 5%ಗೆ ಇಳಿಕೆಯಾಗಿದೆ. ಪನ್ನೀರ್ 5ರಿಂದ 0%ಗೆ ಇಳಿಸಲಾಗಿದೆ. ಕೆಎಂಎಫ್ ನಿರ್ದೇಶಕ ಶಿವಸ್ವಾಮಿ ಮಾತನಾಡಿ, ಕೇಂದ್ರ ಸರ್ಕಾರ GST ಪ್ರಮಾಣವನ್ನು ಕಡಿಮೆ ಮಾಡಿದೆ. ಇದರ ಪೂರ್ವಕವಾಗಿ ದರ ಪರಿಷ್ಕರಣೆ ಮಾಡಲಾಗಿದೆ ಅಂತ ಹೇಳಿದ್ದಾರೆ. 2017ರಲ್ಲಿ ಹಾಲಿನ ಉತ್ಪನ್ನಗಳ ಮೇಲೆ GST ವಿಧಿಸಲಾಗಿತ್ತು. 2022ರಲ್ಲಿ GSTಯನ್ನು %22ಕ್ಕೆ ಹೆಚ್ಚಿಸಲಾಗಿತ್ತು. ಆದರೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಹಾಲಿನ ಉತ್ಪನ್ನಗಳ ಮೇಲಿನ ಸರಕು ಸೇವಾ ತೆರಿಗೆಯನ್ನು %12ರಿಂದ 5ಕ್ಕೆ ಇಳಿಕೆ ಮಾಡಿದ್ದು, ಇದು ಸೆಪ್ಟೆಂಬರ್ 22ರಿಂದ ಜಾರಿಗೆ ಬರುತ್ತೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. GST ಪ್ರಮಾಣವನ್ನು ಕಡಿಮೆ ಮಾಡಿ ಆದೇಶವನ್ನು ಹೊರಡಿಸಿದೆ. ಅದಕ್ಕೆ ಪೂರಕವಾಗಿ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳನೂ ಕೂಡ ಭಾರತ ಸರ್ಕಾರದ ಒಂದು ಆದೇಶ ಏನಿದೆ ಅದರ ಪ್ರಕಾರ GSTಯನ್ನು ಕಡಿಮೆ ಮಾಡಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ. ಬೆಂಗಳೂರು ರಸ್ತೆ ಗುಂಡಿಗಳಿಂದ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಕ್ಕೆ ಮುಜುಗರ ಉಂಟಾಗಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಸಭೆ ಕರೆದಿದ್ದಾರೆ. ಬೆಂಗಳೂರು ನಗರ ಕುರಿತು ಮಹತ್ವದ ಸಭೆ ನಡೆಸಲಿದ್ದಾರೆ. ಸಿಎಂ ಸಭೆ ಹಿನ್ನೆಲೆ ನಿನ್ನೆ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಹೊರವರ್ತುಲ ರಸ್ತೆಗಳ ಪರಿಶೀಲನೆ ಕೂಡ ನಡೆಸಿದ್ದಾರೆ. ಗ್ರೇಟರ್ ಬೆಂಗಳೂರು ಅಧಿಕಾರಿಗಳಿಗೆ ಶಾಲಿನಿ ರಜನೀಶ್ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದ್ದಾರೆ. ವೈಟ್ ಟಾಪಿಂಗ್ ಕಾಮಗಾರಿ ನಡೆಯುವ ಕಡೆ ಸುರಕ್ಷಿತ ಕ್ರಮಗಳನ್ನು ಕೈಗೊಳ್ಳದ ಹಿನ್ನೆಲೆ ಇಬ್ಬರು ಗುತ್ತಿಗೆದಾರರಿಗೆ ₹4 ಲಕ್ಷ ದಂಡ ವಿಧಿಸಿದ್ದಾರೆ. ಬೆಂಗಳೂರು ರಸ್ತೆ ಗುಂಡಿ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ನೀಡಿದ್ದಾರೆ.
ಸಮಸ್ಯೆ ಪರಿಹಾರ ಮಾಡೋಕೆ ಕ್ರಮ ವಹಿಸಲಾಗ್ತಾ ಇದೆ. ಆದರೆ ವಿಪಕ್ಷಗಳು ರಾಜಕೀಯ ಮಾಡ್ತಿದ್ದಾರೆ. 7,000ಕ್ಕೂ ಹೆಚ್ಚು ರಸ್ತೆ ಗುಂಡಿ ಮುಚ್ಚಿದೀವಿ, ಇನ್ನೂ 5,000 ರಸ್ತೆ ಗುಂಡಿ ಬಾಕಿ ಇವೆ. ಆದಷ್ಟು ಬೇಗ ಗುಂಡಿ ಮುಚ್ಚೋ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ. We are there to sort out the problem. They are there to do politics. Let them do whatever politics they want. It is the nature. No one want to make a potholes. It is the vehicle over traffic in the Bangalore city. Over rains has created lot of potholes. We have almost more than 7,000 potholes. We have just cleared. Still there are about more than 5,000 potholes. ನಾಳೆ ಮಹಾಲಯ ಅಮಾವಾಸ್ಯೆ ಸೂರ್ಯ ಗ್ರಹಣ ಘಟಿಸಲಿದೆ. 15 ದಿನಗಳ ಅಂತರದಲ್ಲಿ ಇದು 2ನೇ ಗ್ರಹಣವಾಗಿದ್ದು ಇದರ ಪ್ರಭಾವ ಹೇಗಿರಲಿದೆ ಎಂಬ ಪ್ರಶ್ನೆ ಮೂಡಿದೆ. ಭಾನುವಾರ ಅಮಾವಾಸ್ಯೆ ಪಿತೃಪಕ್ಷವಿದೆ. ಗ್ರಹಣ ದಿನ ಶ್ರಾದ್ದ ಕಾರ್ಯ ಮಾಡಬಹುದಾ? ಗ್ರಹಣ ಸೂರ್ಯನಿಂದ ಜಗತ್ತಿನಲ್ಲಿ ಸಂಘರ್ಷ ಹೆಚ್ಚಾಗಲಿದೆಯೇ ಎಂಬ ಬಗ್ಗೆಯೂ ಜನರಲ್ಲಿ ಗೊಂದಲ ಇದೆ. ಗ್ರಹಣದ ಪ್ರಭಾವದ ಕುರಿತಾಗಿ ಪಬ್ಲಿಕ್ ಟಿವಿಗೆ ಜ್ಯೋತಿಷಿ ರೇಣುಕಾರಾಧ್ಯ ಗುರೂಜಿ ಮಾತನಾಡಿದ್ದು, 3 ತಿಂಗಳ ಕಾಲ ಗ್ರಹಣ ಪ್ರಭಾವ ಇರಲಿದೆ. ಗ್ರಹಣ ನಂತರ 18 ದಿನ ಸಾಕಷ್ಟು ಜಾಗೃತಿ ಅವಶ್ಯಕ. ಗ್ರಹಗತಿಗಳ ಮೇಲೂ ಗ್ರಹಣ ಸೂರ್ಯನ ಪ್ರಭಾವ ಇರಲಿದೆ ಎಂದಿದ್ದಾರೆ. ಸೂರ್ಯಗ್ರಹಣ ಮಹಾಲಯ ಅಮಾವಾಸ್ಯೆ ದಿನ ಬಂದಿರುವ ಕಾರಣ ಶ್ರಾದ್ದ ಕಾರ್ಯ ಮಾಡಬಹುದು. ಭಾರತ ದೇಶದಲ್ಲಿ ಸೂರ್ಯಗ್ರಹಣ ಗೋಚರ ಆಗದೇ ಇರುವ ಕಾರಣ ಆಚರಣೆಗಳಿಗೆ ಯಾವುದೇ ಅಭ್ಯಂತರವಿಲ್ಲ ಎಂದಿದ್ದಾರೆ. ಮಹಾಲಯ ಅಮಾವಾಸ್ಯೆ ದಿವಸ ಬಂದಿರತಕ್ಕಂಥದ್ದಾಗಿರೋದ್ರಿಂದ ಸೂರ್ಯಗ್ರಹಣ ಶ್ರಾದ್ದ ಕಾರ್ಯವನ್ನು ಮಾಡಬಹುದು. ಯಾಕೆ ಅಂದರೆ ನಮ್ಮ ಭಾರತ ದೇಶಕ್ಕೆ ಇದು ಗೋಚರ ಆಗದೇ ಇರೋದ್ರಿಂದ ಸಾಮಾನ್ಯವಾಗಿ ಯಾವುದೇ ಅಭ್ಯಂತರವಿಲ್ಲ. ಯೂಟ್ಯೂಬರ್ ಮುಕಳಪ್ಪ ವಿರುದ್ಧ ಬಜರಂಗ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಲವ್ ಜಿಹಾದ್ ಆರೋಪ ಮಾಡಿರುವ ಕಾರ್ಯಕರ್ತರು ಮುಕಳಪ್ಪ ಸುಳ್ಳು ದಾಖಲೆ ನೀಡಿ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾನೆ ಅಂತ ಆರೋಪಿಸಿದ್ದಾರೆ. ಮುಕಳಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವನಾಗಿದ್ದು ನಕಲಿ ದಾಖಲೆ ಕೊಟ್ಟು ಹಿಂದೂ ಯುವತಿಯನ್ನ ವಿವಾಹವಾಗಿದ್ದಾನೆ ಎಂದು ಬಜರಂಗ ದಳ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ದಾರೆ. ಈ ಬೆನ್ನಲ್ಲೇ ಮುಕಳಪ್ಪ ಪತ್ನಿ ಗಾಯತ್ರಿ ತಂದೆ ತಾಯಿ ವಿಡಿಯೋವನ್ನ ಹರಿಬಿಟ್ಟಿದ್ದಾರೆ. ಯೂಟ್ಯೂಬರ್ ಮುಕಳಪ್ಪ ತಮ್ಮ ಮಗಳನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿ ಮದುವೆ ಆಗಿದ್ದಾನೆ. ನಮ್ಮ ಮಗಳು ದೊಡ್ಡ ಮಟ್ಟದಲ್ಲಿ ಬೆಳಿತಾಳೆ ಅಂತ ನಾವು ಮುಕಳಪ್ಪ ಜೊತೆಗೆ ವಿಡಿಯೋ ಮಾಡೋಕೆ ಅನುಮತಿ ನೀಡಿದ್ವಿ. ಅದೇ ನಮ್ಮ ದೊಡ್ಡ ತಪ್ಪು ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಕಲಬುರಗಿ ಜಿಲ್ಲೆಯಲ್ಲಿ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಮನೆಗಳಿಗೆ ನೀರು ನುಗ್ಗಿದೆ. ಆಳಂದ ತಾಲೂಕಿನ ಭೂಸನೂರು ಗ್ರಾಮಸ್ಥರು ಮಳೆಯಿಂದ ಪರದಾಡಿದ್ದಾರೆ. ಅಮರ್ಜಾ ಡ್ಯಾಂನಿಂದ ನಿರಂತರ ನೀರು ಬಿಡುಗಡೆ ಹಿನ್ನೆಲೆ ಕಬ್ಬು, ತೊಗರಿ, ಹೆಸರು, ಉದ್ದು ಸೇರಿ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೂರಿಗೆಪಲ್ಲಿ ದೊಡ್ಡಕೆರೆ ಕೋಡಿ ಬಿದ್ದಿದೆ. ಇನ್ನು ನಂಬಿಹಳ್ಳಿ ಸರ್ಕಲ್ ಬಳಿ ಬೃಹತ್ ಗಾತ್ರದ ಮರ ಬಿದ್ದಿದೆ. ಮರದಡಿ ನಿಂತಿದ್ದ ಒಂದು ಆಟೋ ಜಖಂಗೊಂಡಿದೆ. 4 ವಿದ್ಯುತ್ ಕಂಬಗಳು ಮುರಿದು ಬಿದ್ದಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಪುರಸಭೆ ಸಿಬ್ಬಂದಿ ಮರ ತೆರವುಗೊಳಿಸುವ ಕಾರ್ಯ ನಡೆಸಿದ್ದಾರೆ. ಬೆಂಗಳೂರಿನ ಅತಿದೊಡ್ಡ ಮಾರುಕಟ್ಟೆ ಕೆಆರ್ ಮಾರ್ಕೆಟ್ನ ಅಂಡರ್ಗ್ರೌಂಡ್ ಪಾರ್ಕಿಂಗ್ಗೆ ಹೊಸ ಟಚ್ ನೀಡಲು ಸರ್ಕಾರ ಮುಂದಾಗಿದೆ. ಈಗಿರುವ ಅಂಡರ್ಗ್ರೌಂಡ್ ಪಾರ್ಕಿಂಗ್ ಅನ್ನು ಕ್ಲೋಸ್ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಜಿಬಿಎ ಮುಂದಾಗಿದೆ. ಇದರಿಂದ ಮಾರ್ಕೆಟ್ಗೆ ಬರಲಿರುವ ಜನರಿಗೆ ಪಾರ್ಕಿಂಗ್ಗೆ ಜಾಗವಿಲ್ಲದಂತಾಗಿದೆ. ಇನ್ನು ಹಬ್ಬ ಹರಿದಿನಗಳು ಮುಗಿಯುವವರೆಗೂ ಆದರೂ ಇಲ್ಲಿನ ಪಾರ್ಕಿಂಗ್ ಜಾಗವನ್ನ ಬಿಡಬೇಕು. ಇಲ್ಲವಾದಲ್ಲಿ ನಾವು ಬೀದಿಗೆ ಬೀಳ್ತೀವಿ. ನಮಗೆ ಇದೇ ಕೆಲಸ ಇರೋದು. ಹಬ್ಬದ ಸಮಯದಲ್ಲಿ ಜನ ಬರದಂತೆ ಮಾಡ್ತಿದ್ದಾರೆ. ನಾವೆಲ್ಲ ಬಡವರು, ಹೇಗೆ ಬದುಕೋದು ಅಂತ ವ್ಯಾಪಾರಿಗಳು ಕಣ್ಣೀರಿಟ್ಟಿದ್ದಾರೆ. 2,000ಕ್ಕೂ ಹೆಚ್ಚು ವ್ಯಾಪಾರಿಗಳು ಮಾರುಕಟ್ಟೆಯನ್ನೇ ನಂಬಿ ಬದುಕ್ತಿದ್ದಾರೆ. ಸರ್ಕಾರದ ಈ ನಿರ್ಧಾರದಿಂದ ನಮ್ಮ ಅಂಗಡಿ ಜಾಗ ಕೂಡ ಇಲ್ಲದಂತೆ ಆಗಿದೆ. ರಾತ್ರೋರಾತ್ರಿ ಬಂದು ಶೆಡ್ ಒಡೆದು ಹಾಕಿದ್ದಾರೆ. ನಮಗೆ ಬೇರೆ ಜಾಗ ಆದ್ರೂ ಕೊಡಿ ಅಂತ ವ್ಯಾಪಾರಿಗಳು ಅಳಲನ್ನ ತೋಡಿಕೊಂಡಿದ್ದಾರೆ. ಅಪ್ಪ, ನಾವು ತುಂಬಾ ವರ್ಷದಿಂದ ವ್ಯಾಪಾರ ಮಾಡ್ತೀವಿ. ಈ ವ್ಯಾಪಾರ ಬಿಟ್ರೆ ಬೇರೆ ವ್ಯವಸ್ಥೆ ನಮ್ಗೆ ಗೊತ್ತೇ ಇಲ್ಲ. ತಕ್ಷಣ ಬಂದ್ಬಿಟ್ಟು ನಾವು ಪಾರ್ಕಿಂಗ್ ಬಂದ್ ಮಾಡ್ಬಿಟ್ರೆ ಪಾರ್ಕಿಂಗ್ ಅಲ್ಲಿ ಅದು ಮಾತ್ರ ಒಂದು ಅರ್ಧ ಕಡೆ ಬಂದ್ ಮಾಡ್ಕೊಂಡು ಅರ್ಧ ಕಡೆ ಕೆಲಸ ಮಾಡಿಸ್ಕೊಳ್ಳಿ. ಇರೋ ಬಡವರು ಹೊಟ್ಟೆ ಮೇಲೆ ಹೊಡಿಬಾರ್ದು. ಅಲ್ಲಿ ತಗಡು ಹೊಡೆದ್ಬಿಟ್ರೆ ಬಡವ್ರು ಹೆಂಗ್ ಬದುಕೋದು? ವ್ಯಕ್ತಿಯೊಬ್ಬರ ಕಣ್ಣಿನಲ್ಲಿ ಸೇರಿಕೊಂಡಿದ್ದ 10 ಸೆಂಟಿಮೀಟರ್ ಉದ್ದದ ಹುಳುವನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಹೊರತೆಗೆದ ಘಟನೆ ಮಡಿಕೇರಿಯಲ್ಲಿ ನಡೆದಿದೆ. 64 ವರ್ಷದ ವ್ಯಕ್ತಿಯ ಕಣ್ಣಿನಲ್ಲಿ ಹುಳು ಸೇರಿಕೊಂಡಿತ್ತು. ತುರ್ತು ಶಸ್ತ್ರಚಿಕಿತ್ಸೆಯ ಮೂಲಕ ಹುಳುವನ್ನು ಹೊರತೆಗೆಯಲಾಗಿದೆ. 1 ತಿಂಗಳಿನಿಂದ ಎಡಗಣ್ಣಿನಲ್ಲಿ ನಿರಂತರ ತುರಿಕೆ ಆಗ್ತಾ ಇದ್ದ ಕಾರಣ ಮಡಿಕೇರಿ ತಾಲೂಕಿನ ಚೇರಂಬಾಣಿಯ ನಿವಾಸಿ ಮಾಜಿ ಸೈನಿಕ ಮಡಿಕೇರಿಯ ಕಣ್ಣಿನ ಆಸ್ಪತ್ರೆಗೆ ಚಿಕಿತ್ಸೆಗಂತ ತೆರಳಿದಾಗ ಕಣ್ಣಿನಲ್ಲಿ ಹುಳು ಪತ್ತೆಯಾಗಿದೆ. ಡಾಕ್ಟರ್ ಎಜಿ ಚಿನ್ನಪ್ಪ ಯಶಸ್ವಿ ಶಸ್ತ್ರಚಿಕಿತ್ಸೆಯನ್ನು ನಡೆಸಿ ಹುಳುವನ್ನು ಹೊರತೆಗೆದಿದ್ದಾರೆ. ಹುಳದ ಅಳತೆಯನ್ನು ಪಡೆಯಲಾಗಿದ್ದು 10 ಸೆಂಟಿಮೀಟರ್ನಷ್ಟು ಉದ್ದವಿದ್ದುದಾಗಿ ಪತ್ತೆಯಾಗಿದೆ. ಹಾಗೂ ಮೈಕ್ರೋ ಬಯಾಲಜಿಕಲ್ ಪರೀಕ್ಷೆಯನ್ನು ನಡೆಸಿ ಇದು ಆಫ್ರಿಕಾದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂತಹ ಲೋವಾ ಎಂಬ ಹೆಸರಿನ ಹುಳ ಎಂಬುದಾಗಿ ಖಚಿತಪಡಿಸಲಾಗಿದೆ.